ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸ್ವಲ್ಪ ಹಳೆ ವ್ಲಾಗ್ಸ್ ಹಾಕತ್ತೀನಿ, ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಮಸ್ತ್ ಅದಾವ, ಎಲ್ಲ ಡಿಫ್ರೆಂಟ್ ಅದಾವ. ನೋಡಿರಿ, ಎಂಜಾಯ್ ಮಾಡಿರಿ. ಆಮೇಲೆ ಏನು ಅನಿಸ್ತೈತಿ ಅದನ್ನು ನಂಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮರಿಬೇಡ್ರಿ. ಹಲೋ, ಗುಡ್ ಮಾರ್ನಿಂಗ್. ಸ್ಟಾರ್ಟಿಂಗ್ ಮಾಡ್ಬೇಕಂತಂದ್ರೆ ಈಗ ದಸರಾ ಫೆಸ್ಟಿವಲ್ ಬರತೈತಿ, ದಾಂಡಿಯಾ ಜಾಯ್ನ್ ಆಗೇನಿ ನಾನು, ಗರ್ಬಾ ವರ್ಕ್ಶಾಪ್. ಆಮೇಲೆ ಏನೋ ಒಂದು ಟೈಪ್ ಮೊದಲಿಂದ ನಂದೆಲ್ಲ ಹಳೇ ಡೇಸ್ ಎಲ್ಲ ನನಗೆ ಬರತ್ತಾವ. ನಂಗೆ ನಾವೆಲ್ಲ ಹೆಂಗೆ ಅಲ್ಲೇ ನಿಪ್ಪಾಣಿ ಒಳಗಾತ ಅಲ್ಲಿ ದಾಂಡಿಯಾ ಗರ್ಬಾದು ಭಾಳ ಆಡ್ತಾರೆ ನಮ್ಮ ಸೈಡ್. ಸೊ ಈ ಕಡೆ ಒಂದು ಸ್ವಲ್ಪ, ಈ ಕಡೆ ಧಾರವಾಡ ಹುಬ್ಳಿ ಸೈಡ್ ಒಂದು ಸ್ವಲ್ಪ ಕಮ್ಮಿ. ಅದಕ್ಕೆ ಇಲ್ಲಿ ನಾವು ಇಲ್ಲಿ ನಂಗೆ ಜಾಯ್ನ್ ಆಗೋದು ಭಾಳ ಇತ್ತು. ಅದಕ್ಕೆ ನಂಗೆ ಸಿಗಾತಿಲ್ಲಾಗಿತ್ತು. ನಾ ಎಷ್ಟು ಟ್ರೈ ಮಾಡತ್ತೀನಿ, ಎಲ್ಲೆಲ್ಲರೇ ವರ್ಕ್ಶಾಪ್ಸ್ ಇರ್ತಾವೆ ನೋಡಕ್ಕೆ. ಅದಕ್ಕೆ ಮತ್ತು ಇಲ್ಲಿ ಅದರ್ಶನ್ ಫ್ರೆಂಡ್ ಸಂತೋಷ್ ಅಂತ ಅದಾನ, ಅವನದು ಸ್ಟುಡಿಯೋ ಡಾನ್ಸರ, ಒಂದು ಸ್ಟುಡಿಯೋ ಐತಿ, ಡಾನ್ಸ್ ಸ್ಟುಡಿಯೋ, ಜೈವ್ ಸ್ಟುಡಿಯೋ ಅಂತ. ಸೊ ಅಲ್ಲಿ ಜಾಯ್ನ್ ಆಗೀನಿ. ಮಸ್ತ್ ಅನ್ಸಾತೈತಿ ಎವ್ರಿ ಡೇ. ಅಂದರೆ ಹಿಂಗೆ ಸ್ವಲ್ಪ ಏನೋ ಮೂಡ್ ಆಫ್ ಆದ್ರೂ, ಮೂಡ್ ಆಫ್ ಆಗೋದಂತೀರಿಲ್ಲ, ಬಟ್ ಹಿಂಗೆ ಒಂದು ಸ್ವಲ್ಪ ಏನೋ ಮುಂಜಾನೆ ಸಂಜೆ ಮಟ್ಟ ಆಫೀಸ್ನಾಗ ಇರ್ತೈತಿ ಅಂತ. ಆಮೇಲೆ ಒನ್ ಅವರ್ ನೀವು ಅದಕ್ಕೆ ಟೈಮ್ ಕೊಟ್ಟರೆ ನಿಮ್ಗೆ ಏನು ಲೈಕ್ ಆಗ್ತೈತೆ ಅದು ಮಾಡತ್ತೀರಿ ಅಂದ್ರೆ ಅದೇನೋ ಒಂದು ಟೈಪ್ ಎಷ್ಟು ಚಂದ ಅನ್ನಿಸ್ತೈತಿ, ಎಷ್ಟು ಏನಂತಾರ ಸುಕೂನ್ ಅನ್ನಿಸ್ತೈತಲ್ಲ, ಅದು ಭಾಳ ಸ್ಪೆಷಲಿ ನಿಮಗೆ ಲೈಕ್ ಆಗೋ ಥಿಂಗ್ಸ್ ಮಾಡುವಾಗರೆ ಹಂಗೆ ಆಗ್ತೈತಿ. ಆಮೇಲೆ ಈಗ ಹಂಗಾಗೈತೆ ಹೆಂಗಾಗ್ತೈತಿ, ಮುಂಜಾನೆ ಆಫೀಸ್ಗೆ ಹೋಗ್ತೀನಿ, ಅಲ್ಲೇ ಆಫೀಸ್ ಹಿಂದನೇ ಐತಿ ನಂದು ಸ್ಟುಡಿಯೋ, ಡಾನ್ಸ್ ಸ್ಟುಡಿಯೋ. ಸೊ 1 ತಾಸು ಅಲ್ಲೇ ಮಾಡೋದು, ಗರ್ಭ ಮುಗಿಸ್ಕೊಂಡು ಆಮೇಲೆ ಈವ್ನಿಂಗ್ 5:30 6:30 ಮಟ್ಟ ಬರ್ತೇನೆ ವಾಪಸ್. ಆಮೇಲೆ ನೋಡೋ ಈಗ ಜುಂಬಾನು ಜುಂಬಾಗೂ ಹೋಗ್ಬೇಕಂತೈತಿ. ಒಂದು ಸ್ವಲ್ಪ ತಮ್ಮನ ಮದುವೆ ಸಂಬಂಧ ಇದು ಮಾಡತ್ತೀನಿ. ಗೊತ್ತಿಲ್ಲ ಅಂದ್ರೆ ವೇಟ್ ಕಮ್ಮಿ ಮಾಡ್ಬೇಕಂತ ಐತಿ ಭಾಳ. ನಮ್ಮ ತಮ್ಮನ ಮದುವೆ ಪ್ರಸಾದನ ಡಿಸೆಂಬರ್ ಒಳಗೆ ಮದುವೆ ಐತಿ. ಅದು ಸೊ ಒಂದು ಟಾರ್ಗೆಟ್ ಇಟ್ಕೊಂಡೇನಿ, ಅಲ್ಲಿ ಮಟ್ಟ ನಂದು ವೇಟ್ ಕಮ್ಮಿ ಮಾಡ್ಕೋಬೇಕು ಅಂತ. ಸೊ ಇಂಥವೆಲ್ಲ ಆ್ಯಕ್ಟಿವಿಟೀಸ್ ಒಂದು ಸ್ವಲ್ಪ ಆ್ಯಡ್ ಮಾಡತ್ತೀನಿ, ನೋಡೋಣ ಎಷ್ಟು ಆಗ್ತೈತಿ ಅಂತ. ಈಗ ಆಲ್ರೆಡಿ 10 kgs ರೆಡ್ಯೂಸ್ ಮಾಡಿ ನಾನು, ಐ ಥಿಂಕ್ ನಿಮ್ಗೆ ಡಿಫ್ರೆನ್ಸು ಗೊತ್ತಾಗ್ತಿರ್ಬೇಕು, ಯಾಕಂದ್ರೆ ಮುಂಚೆ ಹೆಂಗೆ ಸ್ವಲ್ಪ ಹುಡುಗಲು ಇದು ಈಗೂ ಅದೇನಿ. ಬಟ್ ಕಂಪೇರಿಟಿವ್ಲಿ ಒಂದು 3-4 ಮಂತ್ಸ್ ಬ್ಯಾಕ್ ಈಗ ನೋಡಿದ್ರೆ ಈಗ ಕಮ್ಮಿ ಆಗೈತಿ. 10 kgs ಲಾಸ್ಟ್ ಆಗೈತಿ, ಇನ್ನೂ ಮಾಡ್ಬೇಕು, ಇನ್ನೊಂದು 10 kgs ಮಾಡ್ಬೇಕಂತ ಐತಿ. ನೋಡೋಣ ಎಷ್ಟಾಗ್ತೈತಿ. ಡಿಸೆಂಬರ್ ಮಟ್ಟ ಇನ್ನೂ ಟೈಮ್ ಐತಿ ನನಗೆ. ಎಸ್, ಸೊ ಈ ಥರ ನಂದು ರೂಟೀನ್ ನಡೆದೈತಿ, ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಎಸ್, ನೋಡೋಣ ಈಗ ಎಲ್ಲಿ ಮಟ್ಟ ಹೋಗ್ತೈತಿ ಅಂತ. ಆಮೇಲೆ ಇನ್ನು ಸ್ಟಾರ್ಟ್ ಮಾಡ್ಬೇಕು, ನಮ್ಮ ಪ್ರಸಾದದೆಲ್ಲ ಮದ್ವೆ ತಯಾರಿ ಸ್ಟಾರ್ಟ್ ಮಾಡ್ಬೇಕು. ಸೊ ಎಸ್, ಹೊಂಟೀವಿ ನಾವು ಈಗ ಆಫೀಸ್ಗೆ. ಆಮೇಲೆ ಅಲ್ಲಿಂದ ಗರ್ಭಾ ವರ್ಕ್ಶಾಪ್ಗೆ ತೋರಿಸ್ತೀನಿ ಎಷ್ಟಾಗ್ತೈತೆ ಅಷ್ಟು. ನಾವು ಅಲ್ಲಿದ್ದನು ಕ್ಲಾಸ್ನಾಗನು ಟ್ರೈ ಮಾಡ್ತೇನೆ ಮಾಡೋಕ್ಕೆ. ಓಕೆ, ಬಾಯ್. ಆಫೀಸ್ ಮುಗಿತ. ಆಫೀಸ್ ಮುಗಿತ. ಈಗ ನಂದು 5:30 to 6:30 ಜುಂಬಾ ಕ್ಲಾಸ್ ಐತಿ. ಸೊ ಕ್ಲಾಸಿಗೆ ಹೋಗಬೇಕು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಮ್ಮದು ರೂಟೀನ್ ಗುಡ್ ಮಾರ್ನಿಂಗ್. ಅಮ್ಮ ಗುಡ್ ಮಾರ್ನಿಂಗ್ ಹೇಳಿಲ್ಲ? ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಮ್ಮ? ಮಮ್ಮ ಗುಡ್ ಮಾರ್ನಿಂಗ್ ಇಲ್ಲೇ ಅಮ್ಮ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳಂಗಿಲ್ಲ? ಹೇಳಂಗಿಲ್ಲ ಮಮ್ಮ? ಗುಡ್ ಮಾರ್ನಿಂಗ್. ನಮ್ಮ ಗುಡ್ ಮಾರ್ನಿಂಗ್ ನಡೆದೈತೆ ನಮ್ಮ ಗೋಪನ್ ಮುಂಜಾನೆ ಕಾರ್ಯಕ್ರಮ. ಮುಂಜಾನೆ ಕಾರ್ಯಕ್ರಮ ನಡೆದೈತೆ ನಮ್ಮ ಗೋಪನ್. ಗೋಪಿ ಭಾಳ ಚೆನ್ನಾಗೈತಿ. ತಪ್ಪಲ ತಿನ್ಕೊಂತ ಹೊಲಸ ಏನಾರ. ನೋ ನೋ ನೋ, ಎಷ್ಟು ಚೆನ್ನಾಗೈತೆ. ನೋ ಅಂದ್ರೂ ಹೋಗಂಗಿಲ್ಲ. ಪಾಪು ಅಲ್ಲಿ ಹುಳ ಇರ್ತೈತಿ, ಬೇಡ ಬಾಯ್ಗಡೆ, ಬೇಡ ಬೇಡ ಅಂದ್ರೆ ಮತ್ತೆ ಹೋಗ್ತೀವಿ ಅಲ್ಲಿ.
ಮಮ್ಮ ಸಾಕು ಬಾ ಇನ್ನು ಹೋಗೋನು ಬಾ ಸಾಕು ಬಾ ಭಾಳ ಅಂದ್ರೆ ನಾಟಕ ಮಾಡ್ತೈತೆ ನಾವು ಒಳಗೆ ಗೇಟ್ ತೆಗೆದ್ರೆ ಒಳಗೆ ಬರೋಂಗಿಲ್ಲ ಸಾಕು ಬಾ ಆತ್ಲಮ್ಮಮ್ಮ ಎಲ್ಲ ನಿಂದೀಗ ಒಳಗೆ ಬಾ ಒಳಗೆ ಬರೋದಂದ್ರೆ ಬೇಡ ಅದಕ್ಕೆ ಬರೀ ಹೊರಗೆ ತಿರ್ಗಾಡತ್ ಅಂತೈತಿ ಎಷ್ಟು ಚಿದೈತೆ ನೋಡಿ ಮಂಗ್ಯ ಮಮ್ಮ್ಯಾ ಏ ಗೋಪಡ್ಯಾ ಏ ಗೋಪಡು ಏ ಮೋಪಡು ಬಾ ಬಾ ನೋಡು ಇಷ್ಟು ಕರೆದ್ರೂ ಬರೋಂಗಿಲ್ಲ ಇಲ್ಲಿ ನಾ ಇಲ್ಲಿ ಹಿಡ್ಕೊಂಡು ಕೂರ್ತೇನೆ ಗೇಟ್ ಒಳಗೆ ಬಾ ಅಂದ್ರೆ ಬರೋಂಗಿಲ್ಲ ಏಯ್ ಬಾ ಕತ್ತೆ ಹಿಂಗೆ 5 ನಿಮಿಷ ನಿಲ್ಬೇಕು ನಾ ಈಗ ಅದು ಬರೋ ಮಟ್ಟ ಅಂದ್ರೂ ಬರ್ತದಿಲ್ಲ ಬರೋಂಗಿಲ್ಲ ಬರ್ತಿಲ್ಲಿ ನಾ ಗೇಟ್ ಹಾಕ್ತೇನೆ ಬಾ आ जाओ अंदर वरना आपको घर से बाहर निकाल देंगे हम घर से बाहर निकाल देंगे हम आ जाओ आ जाओ आ जाओ आ जाओ आ जाओ मत ಕರ್ಕೊಂಡು ಹೋಗಂಗಿಲ್ಲ ಗೊಪ್ಪುನ ಹೊರಗೆ ಬಾ ಹೋಗೋನು ಬಾ ಒಳಗೆ ಬಾ ಬಾ ಬಮ್ಮ ಬಾ ಮಮ್ಮ ಬಾರೋ ಬಾರೋ ನೋ ಭಾಷಾನೆತ್ವ ಗುಪ್ಪು ಭಾಷಾನೆತ್ವ ಏಯ್ ಮತ್ತು ಕತ್ತೆ ಅದ ನೋಡಲಿ ಭಾಷಾನೆತ್ವ ನಮ್ಮಮ್ಮ ಇದೆ ಭಾಷಾನೇ ಐತಿ ಬಾ ಬಾ ಬಾರೋ ಖುಷಿ ಪಿತೃಪಕ್ಷ ಈಗ ಸ್ಟಾರ್ಟ್ ಆಗೈತಲ್ಲ ಸೊ ಅದಕ್ಕೆ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಪಿತೃಪಕ್ಷ ಅಂತ ಅಂತಾರೆ ಅಂದ್ರೆ ಮೊದಲಿಂದ ಹಿರಿಯರು ಹೇಳ್ತಿದ್ರು ಈ ಟೈಮ್ನಾಗ ಏನೋ ದೇವ್ರಿದ್ದವ ಯಾರ್ಯಾರು ನಮ್ಮ ಮನೆಯೊಳಗೆ ತಿರ್ಕೊಂಡಿರ್ತಾರಲ್ಲ ಅವ್ರನ್ನ ಭೂಮಿಗೆ ಕಳಿಸ್ಕೊಡ್ತಾನಂತ ಎದಕ್ಕೆ ಅಂತಂದ್ರೆ ನೋಡಿ ಬರ್ರಿ ನಿಮ್ಮ ಮನೆಯೊಳಗೆ ಹೋಗಿ ನಿಮ್ಮ ಮನೆ ಅಂದ್ರೆ ನಿಮ್ಮ ಮನೆಗೆ ಹೋಗಿ ಬರ್ರಿ ನಿಮ್ಮ ಮನೆಯವ್ರು ಯಾರ್ಯಾರು ನಿಮಗೆ ಏನು ಕೊಡ್ತಾರೆ ನೋಡ್ರಿ ತಿನ್ನಾಕ ಅಂತ ಹಿಂಗೆ ಕಳಿಸ್ಕೊಟ್ಟಿರ್ತಾನಂತ ಅವರೆಲ್ಲ ಭೂಮಿಗೆ ಬಂದಿರ್ತಾರಂತ ಯಾಕಂದ್ರೆ ಅವ್ರದ್ದು ಏನೇನೋ ಇಚ್ಛೆ ಇರ್ತಾವೆ ಆಮೇಲೆ ಅವ್ರ ಮನಸ್ಸಿನಾಗ ಒಂದು ಏನೋ ಇಟ್ಕೊಂಡಿರ್ತಾರೆ ಅದನ್ನು ನಾವು ಈಡೇರಿಸ್ಬೇಕಾಗ್ತೈತಿ ಸೊ ಅದೊಂದು ಇದು ಅಂದ್ರೆ ಮೊದಲಿನ ಜನ ಅಂತಿದ್ರೆ ಪಿತೃಪಕ್ಷ ಟೈಮ್ನಾಗ ಎಲ್ಲರೂ ಬಂದಿರ್ತಾರೆ ತೀರ್ಕೊಂಡಿದ್ದವ್ರು ಸೊ ಅವ್ರದ್ದು ಪೂಜಾ ಮಾಡಿ ಆಮೇಲೆ ಅವ್ರಿಗೆ ನೈವೇದ್ಯ ಹಿಡಿದ ಮತ್ತು ಅವ್ರು ಏನೇನು ತಿಂತಾರೆ ಎಲ್ಲ ಐಟಮ್ಗಳು ಮಾಡಿ ಅದನ್ನು ಮೇಲೆ ಟೆರಸ್ ಮೇಲೆ ಹೋಗಿಡ್ಬೇಕು ಅವ್ರು ಬಂದು ತಿಂದು ಹೋಗ್ತಾರೆ ಆಮೇಲೆ ಅಂದ್ರೆ ಅವ್ರ ಮನಃಶಾಂತಿ ಆಗ್ತೈತಿ ನಮ್ಮ ಮನಃಶಾಂತಿ ಆಗ್ತೈತಿ ಮುಂದೆ ಯಾವುದೂ ದೋಷ ಆಗೋದಿಲ್ಲ ಅಂತ ಹಿಂಗೆ ಅನ್ಕೋತಿದ್ರೆ ಅದ ಒಂದು ನಮ್ಮ ಮನೆಯೊಳಗೆ ಮಮ್ಮಿ ಭಾಳ ಮಾಡ್ತಿದ್ದೆ ಅಂಥವೆಲ್ಲ ಅದಕ್ಕೆ ನಾನು ಇಲ್ಲಿ ಧಾರವಾಡನಾಗ ಮಾಡ್ತಿರ್ತೇನೆ ಅಂದ್ರೆ ಲಾಸ್ಟ್ ಇಯರು ಮಾಡಿದೆ ಈ ಟೈಮ್ನಾಗೂ ಮಾಡತ್ತೀನಿ ಅದಕ್ಕೆ ಇಲ್ಲಿಯವ್ರ ಅಂತಲ್ಲ ನಿಮ್ಗೆ ಯಾರ್ಯಾರು ಅನಿಸಿರ್ತೈತಿ ನಿಮ್ಮ ಫ್ರೆಂಡ್ಸ್ನಾಗ ಆತ ರಿಲೇಟಿವ್ಸ್ನಾಗ ಆತ ಗಂಡು ಮನೆ ಆತ ತವ್ರ ಮನೆ ಆತ ಎಲ್ಲೆಲ್ಲೂ ಯಾರು ತೀರ್ಕೊಂಡಿದ್ರೂ ಎಲ್ಲರ ಹೆಸರು ತೊಗೊಂಡು ನೈವೇದ್ಯ ಹಿಡಿದು ಅಂದ್ರೆ ಇಡ್ಬೇಕು ಮ್ಯಾಲೆ ಟೆರಸ್ ಮೇಲೆ ಸೊ ಮುಂದೆ ನಿಮಗೂ ತ್ರಾಸ ಆಗಂಗಿಲ್ಲ ಏನು ಕೆಲಸ ಏನಂತಾರದ ಸ್ಟಾಪ್ ಆಗಿರ್ತಾವೆ ಅವೆಲ್ಲ ಆಗ್ತಾವಂತ ಒಂದು ನಂಬಿಕೆ ಸೊ ಅದು ನಂಗೆ ಗೊತ್ತಿಲ್ಲ ಅಂದ್ರೆ ಹೆಂಗಂತ ಬಟ್ ಇದೊಂದು ನಂಗೆ ಚಲೋ ಅನಿಸ್ತೈತಿ ಹಿರಿಯರ ಹೆಸರು ಮ್ಯಾಗ ನಾವು ಇದೆಲ್ಲ ಮಾಡಿ ಅವ್ರಿಗೆ ಕೊಡಾತೀವಿ ಅಂತಂದ್ರೆ ಅವರು ಶಾಂತ ಆಗ್ತಾರೆ ನನಗೆ ಸೇರ್ತೈತಿ ಈ ಟೈಪ್ ಮಾಡೋಕೆ ಅದಕ್ಕೆ ನಾನು ಮಾಡೇನಿ ಅದಕ್ಕೆ ನನ್ನ ಇದ್ರೊಳಗೆ ಹಿಂಗೆ ತವರ ಮನೆ ಒಳಗೆ ನಮ್ಮ ಅಜ್ಜರು ತೀರ್ಕೊಂಡಾರ ನಮ್ಮ ಮಮ್ಮಿನ ತಮ್ಮ ತೀರ್ಕೊಂಡಾರ ಆಮೇಲೆ ಇಲ್ಲಿ ಗಂಡನ ಮನ್ಯಾಗ ಆದರ್ಶ ಅವ್ರ ಅಜ್ಜ ಆಮೇಲೆ ಮಮ್ಮಿನ ಪಪ್ಪ ಮಮ್ಮಿ ಹಿಂಗೆಲ್ಲನ ತೀರ್ಕೊಂಡಾರ ಸೊ ಎಲ್ಲರೂ ಹೆಸರು ಮೇಲೆ ನಾನು ನೈವೇದ್ಯ ಮಾಡೇನಿ ಅವ್ರ ಹೆಸರು ಮ್ಯಾಗ ಇಡೋನು ಸೊ ಎಲ್ಲರೂ ಶಾಂತ ಆಗಲಿ ಎಲ್ಲರೂ ಇದಾಗಲಿ ಅಂತ ಅನ್ಕೊತ ಇದು ಕೆಲಸ ಮಾಡೋಣ ಅಂತ ನಾ ಎಲ್ಲರಿಗೂ ಏನು ಬೇಕಾಗುತ್ತೆ ರ್ಯಾಂಡಮಾಗಿ ಎಲ್ಲ ಮಾಡಿಬಿಟ್ಟೇನಿ ಅಂದ್ರೆ ಹಿಂಗೆ ಥಾಲಿಪಟ್ಟಿ ಬಜ್ಜಿ ಅವಲಕ್ಕಿ ಕಟ್ಲೆಟ್ ಆಮೇಲೆ ಊಟದ್ದೆಲ್ಲ ಹೆಂಗೆ ಮಾಡ್ಬೇಕು ಹಂಗೆ ಸ್ನ್ಯಾಕ್ಸ್ ಅದೇನು ತಿಂತಾರೆ ಅದು ಮಾಡೇನಿ ಸೊ ಸ್ವೀಟ ಮಜ್ಜಿಗೆ ನೀರು ಸೊ ಈ ಥರ ಹಿಂಗೆ ಮಾಡಿರ್ತೇನೆ ಯಾರು ಹೆಂಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಬೇಕು
ಇದನ್ನು ನಾವು ಕುಂಕುಮ ಅರ್ಶಿನ ಅದು ಸೈಡಿಗಿಟ್ಟು ಉದ್ದು ಕಡ್ಡಿ ಬೆಳಗ ಅವ್ರ ಹೆಸರಲ್ಲಿ ಪೂಜಾ ಮಾಡಿ ಈ ಟೆರಸ್ ಮೇಲೆ ಇಲ್ಲೇ ಮ್ಯಾಲೆ ಇಡಕ್ಕೆ ಬಂದೇನಿ. ಎಷ್ಟೋ ಜನ ಅದನ್ನು ನಂಬ್ತಾರೆ, ಒಬ್ಬರೊಬ್ಬರು ನಂಬ್ತಾರೆ, ಒಬ್ಬರವ್ರು ನಂಬೋದಿಲ್ಲ. ಅದು ಡಿಪೆಂಡ್ಸ್, ಅವ್ರಿಗೆ ಇಷ್ಟ ಆದ ಹಿಂಗೆ ಮಾಡಬೇಕಂತೇನು ಯಾರು ಫೋರ್ಸ್ ಮಾಡೋಂಗಿಲ್ಲ. ಮತ್ತು ಹಿಂಗೆ ಪದ್ಧತಿ ಐತೆ ಅಂತ ಹಂಗೇನಿಲ್ಲ. ಮನೆಯೊಳಗೆ ನಮ್ಮ ಮನೆಯೊಳಗಲ್ಲೆಲ್ಲ ತವ್ರ ಮನೆಯೊಳಗೆಲ್ಲ ಮಾಡ್ಕೊತ ಬಂದಾರ. ಸೊ ನಂಗೆ ಅದೊಂದು ಟೈಪ್ ಖುಷಿ ಸಿಗ್ತೈತಿ, ನಮ್ಮ ಹಿರಿಯರಿಗೆ ನಾವೇನೋ ಮಾಡಾಕತ್ತೀವಿ ಅಂತ. ಸೊ ಅವ್ರು ಇನ್ನೂ ನಮ್ಮ ಜೊತೆ ಇದಾರ ಅಂತ ಹಿಂಗೆ ಅನಿಸ್ತೈತಿ ನಂಗೆ. ಆ ಫೀಲಿಂಗ್ ಇರ್ತೈತಿ. ಅದಕ್ಕೆ ಅವ್ರು ಇಷ್ಟಪಟ್ಟಿದ್ದೆಲ್ಲ ಮಾಡಿ ಇಡಾಕೇನು ಒಂದು ದಿವಸ ಅಂತ ನನಗೆ ಹೆಂಗೆ ಅನಿಸ್ತೈತಿ. ಇಷ್ಟೆಲ್ಲ ನಮಗೆ ಅವ್ರು ಮಾಡಿ ಹೋಗಿರ್ತಾರೆ. ಒಂದು ದಿವಸ ಅವ್ರ ಹೆಸರು ಮ್ಯಾಗ ನಾವೇನೋ ಅವ್ರು ಇಷ್ಟಪಟ್ಟಿದ್ದು ಮಾಡಿಟ್ಟಿದ್ರೆ ಏನಾಗೋದೈತಿ, ಹಿಂಗೆ ಅನಿಸ್ತೈತಿ. ಸೊ ಅದು ನಂಗೆ ಖುಷಿ ಸಿಗ್ತೈತಿ, ನಾ ಮಾಡ್ತೀನಿ. ಆಮೇಲೆ ಅಂದ್ರೆ ನೀವು ಯಾರೋ ಹಂಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಇದನ್ನು ನಿಮ್ಗೆ ತೋರ್ಸತ್ತೇನೆ ಅಂತ. ಬಟ್ ಪದ್ಧತಿ ಏನು ಅಂದ್ರೆ ನಾ ಏನು ಮಾಡತ್ತೇನೆ ಅದು ನಿಮಗೆ ತೋರ್ಸತ್ತೇನೆ. ಹೆಲೋ, ಈಗ ದಸರಾ ಬರತೈತಿ. ಸೊ ದಸರಾ ಬರತೈತಿ ಅಂತಂದಮೇಲೆ ನಮ್ಗೆ ಫಸ್ಟ್ ನೆನಪು ಬರೋದು ಅಂತಂದ್ರೆ ಗರ್ಬಾ, ದಾಂಡಿಯಾ. ಸ್ಪೆಷಲಿ ಗರ್ಲ್ಸಿಗೆ. ಹುಡುಗರು ಆಡ್ತಾರೆ, ಬಟ್ ಗರ್ಲ್ಸ್ ಸ್ವಲ್ಪ ಭಾಳ ಏನಂತಾರದು ಜೋಶ್ನಾಗಿರ್ತಾರೆ. ಸೊ ಸೇಮ್ ನಾನು ಹಂಗೆ ದಸರಾ ಬರತೈತಿ, ಅದಕ್ಕೆ ದಾಂಡಿಯಾ ಗರ್ಬಾ ವರ್ಕ್ಶಾಪ್ ಹಚ್ಚೇನಿ. ಸೊ ಹೊಂಟೇನಿ ಈಗ ಎವ್ರಿ ಡೇ ದಾಂಡಿಯಾ ಮತ್ತು ಗರ್ಬಾಗ ಹೊಂಟೇನಿ. ಸೊ ಏನೋ ಒಂದು ಟೈಪ್ ಮಜಾ ಮಸ್ತ್ ಅನ್ಸಾತೈತಿ.